ನಮಸ್ಕಾರ. ತಮಗೆಲ್ಲರಿಗೂ ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್‌ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಬನ್ನಿ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಸಮಯದಲ್ಲಿ 6ನೇ ತರಗತಿಯ 2ನೇ ಅಧ್ಯಾಯವಾಗಿರತಕ್ಕಂತಹ ಭಾರತ ನಮ್ಮ ಹೆಮ್ಮೆ ಒಂದು ಪಾಠದ ಬಗ್ಗೆ ನೋಡಿಕೊಳ್ಳೋಣ. ಹಿಂದಿನ ಅವಧಿಯಲ್ಲಿ ನಾವು ಮೊದಲನೇ ಪಾಠ ಆಗಿರತಕ್ಕಂತಹ ಇತಿಹಾಸದ ಪರಿಚಯ ಹಾಗೂ ಆರಂಭಿಕ ಸಮಾಜ ಅಂದರೆ ಮಾನವನ ಆರಂಭಿಕ ಸಮಾಜ ಒಂದು ಅಧ್ಯಾಯದ ಬಗ್ಗೆ ನೋಡಿಕೊಂಡೆವು. ಹಾಗಾದರೆ ಇವತ್ತಿನ ದಿನ ನಾವು ಭಾರತ ನಮ್ಮ ಹೆಮ್ಮೆ ಈ ಪಾಠದ ಬಗ್ಗೆ ನೋಡಿಕೊಳ್ಳೋಣ. ಹಾಗಾದರೆ ನೋಡಿ, ಭಾರತದ ಬಗ್ಗೆ ಸತೀಶ್ ಒಂದು ಪ್ರಶ್ನೆಯನ್ನು ಕೇಳಿದ. ಅದಕ್ಕೆ ಒಂದು ಶಿಕ್ಷಕರು ಆ ಸತೀಶನಿಗೆ ಒಂದು ಉತ್ತರವನ್ನು ಕೊಡ್ತಾರೆ. ನೋಡ್ರಿ, ಜನನಿ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರೀಯಸಿ ಅಂದರೆ ಏನಪ್ಪ ಅಂದ್ರೆ, ಜನನಿ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರೀಯಸಿ ಅಂದರೆ ತಾಯಿ ಹಾಗೂ ತಾಯಿ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅಂತಕ್ಕಂಥದ್ದನ್ನು ನಮ್ಮ ಒಂದು ಭಾರತಾಂಬೆಯ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಆದರೆ ಭಾರತ ಮಾತೃಭೂಮಿಯ ಬಗೆಗೆ ಗೌರವ ನಮಗೆ ಬಹಳ ವಿಶ್ವವ್ಯಾಪಿಯಾಗಿರ್ತಕ್ಕಂಥದ್ದು. ಒಂದೊಂದು ದೇಶದ ಜನರು ಒಂದೊಂದು ಬಗೆಯಲ್ಲಿ ಅದನ್ನು ಕಲ್ಪಿಸಿಕೊಳ್ತಾರೆ. ಹಾಗೆ ನಮ್ಮ ಭಾರತವೂ ಸಹ ಏನಾಗಿದೆಪ್ಪ ಅಂದ್ರೆ, ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಮಾತೃದೇವತೆಯ ಆರಾಧನೆ ನಮ್ಮ ಭಾರತದಲ್ಲಿ ಇತ್ತು ಅಂತಕ್ಕಂಥದ್ದನ್ನು ನೋಡ್ತಾ ಇದ್ವಿ. ಯಾವಾಗ ಅಲೆಮಾರಿ ಜೀವನವನ್ನು ನಡೆಸುತ್ತಿದ್ದ ಆದಿಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಅಲ್ಲಿ ಗ್ರಾಮ ಜೀವನ ಅಂತಕ್ಕಂಥದ್ದು ಆರಂಭವಾಯಿತು. ಹಿಂದಿನ ಅವಧಿಯಲ್ಲಿ ನಾವು ಮಾನವನ ಜೀವನ ಅಲೆಮಾರಿ ಜೀವನ ಆಗಿತ್ತು ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಆ ಅಲೆಮಾರಿ ಜೀವನವನ್ನು ನಡೆಸ್ತಕ್ಕಂಥ ಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ನೋಡ್ರಿ, ಆ ತೊಡಗಿದ ಮೇಲೆ ಆತನಿಗೆ ಗ್ರಾಮ ಜೀವನ ಅಂತಕ್ಕಂಥದ್ದು ಆರಂಭವಾಯಿತು. ಯಾವಾಗ ಗ್ರಾಮ ಜೀವನ ಆರಂಭ ಆಯಿತು, ದಿನೇ 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 ಗ್ರಾಮದಲ್ಲಿ ಅಭಿವೃದ್ಧಿ ಆದಂತೆ ಗ್ರಾಮಗಳು ವಿಕಾಸವಾದಂತೆ ಹೊಸ ರಾಜ್ಯ ಆಡಳಿತ ಮಾದರಿಗಳು ಹುಟ್ಟಿಕೊಂಡವು. ಗ್ರಾಮಗಳು ವಿಕಾಸವಾದಂತೆ ಹೊಸದಾಗಿರ್ತಕ್ಕಂಥ ರಾಜ್ಯ ಆಡಳಿತದ ಮಾದರಿಗಳು ಹುಟ್ಟಿಕೊಂಡವು. ಅದೇ ರೀತಿಯಾಗಿ ಕಾಲ ಸಂದಂತೆ ಎಲ್ಲ ಗ್ರಾಮಗಳು ಒಂದುಗೂಡಿ ರಾಜ್ಯವಾದವು. ಆ ರಾಜ್ಯವಾದಾಗ ಆ ರಾಜ್ಯಗಳೆಲ್ಲ ಬೆರೆತು ಸಾಮ್ರಾಜ್ಯವಾದವು. ಆವಾಗ ದೇಶಭಕ್ತಿ ಅಂತಕ್ಕಂಥದ್ದು ಮೂರ್ತ ರೂಪವನ್ನು ತಳೆಯಿತು ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಇದನ್ನು ಜನಪದವು ಮಹಾಜನಪದವಾಗುವ ವಿಕಾಸದ ಬೆಳವಣಿಗೆ ಅಂತಲೂ ಪರಿಗಣಿಸಲಾಗಿದೆ. ಜನಪದವು ಮಹಾಜನಪದವಾಗುವ ವಿಕಾಸದ ಬೆಳವಣಿಗೆಯನ್ನು ತಿಳಿಸಿರಂದಾಗ ಮಾನವ ಅದರ ಅಲೆಮಾರಿ ಜೀವನ ನಡೆಸ್ತಕ್ಕಂಥ ಆದಿಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಅಂತಕ್ಕಂಥದ್ದು ಆರಂಭವಾಯಿತು. ಅದೇ ರೀತಿಯಾಗಿ ಗ್ರಾಮಗಳು ವಿಕಾಸವಾದಂತೆ ಹೊಸದಾಗಿರ್ತಕ್ಕಂಥ ರಾಜ್ಯ ಆಡಳಿತದ ಮಾದರಿಗಳು ಹುಟ್ಟಿಕೊಂಡವು. ಅದೇ ರೀತಿಯಾಗಿ ಕಾಲ ಸಂದಂತೆ ಗ್ರಾಮಗಳು ಒಂದುಗೂಡಿ ರಾಜ್ಯವಾದವು. ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದವು. ಆವಾಗ ದೇಶಭಕ್ತಿ ಮೂರ್ತ ರೂಪ ತಳೆಯಿತು. ಇದನ್ನು ನಾವು ಜನಪದವು ಮಹಾಜನಪದವಾಗುವ ವಿಕಾಸದ ಬೆಳವಣಿಗೆ ಅಂತಲೂ ಪರಿಗಣಿಸಲಾಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಭಾರತಕ್ಕೆ ವಿವಿಧ ಹೆಸರುಗಳಿಂದ ಏನು ಮಾಡ್ತಾರಪ್ಪ ಅಂದ್ರೆ, ನಮ್ಮ ಭಾರತವನ್ನು ಗುರುತಿಸ್ತಾರೆ, ಹೆಸರಿಸ್ತಾರೆ. ಹಾಗಾದರೆ ನಮ್ಮ ಭಾರತಕ್ಕೆ ನೋಡ್ರಿ, ಮೊದಲನೆಯದಾಗಿ ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ ಈ ವಿವಿಧ ಹೆಸರುಗಳಿಂದ ನಮ್ಮ ಭಾರತವನ್ನು ನಾವು ಹಿಂದಿನ ಕಾಲದಿಂದಲೂ ಕರೀತಾ ಇದ್ದೇವೆ. ವಿಶೇಷವಾಗಿ ಭಾರತ ಎಂಬ ಹೆಸರಿನಿಂದ ವ್ಯಾಪಕವಾಗಿ ನಾವು ನಮ್ಮ ದೇಶವನ್ನು ಕರೀತಾ ಇದ್ದೇವೆ. ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ ವಿವಿಧ ರೀತಿಯ ಹೆಸರುಗಳು ನಮ್ಮ ಭಾರತಾಂಬೆಗೆ ಇದ್ದರೆ, ನಾವು ಅದರಲ್ಲಿ ವಿಶೇಷವಾಗಿ ಭಾರತ ಎಂಬ ಹೆಸರಿನಿಂದ ನಮ್ಮ ದೇಶವನ್ನು ನಾವು ಗುರುತಿಸ್ತಾ ಇದ್ದೇವೆ. ಹಾಗಾದರೆ ನಮ್ಮ ಸಂವಿಧಾನವೂ ಸಹ ಇದನ್ನು ಒಪ್ಪಿದೆ, ಭಾರತ ಅಂತ. ಹಾಗಾದರೆ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು? ಹಾಗಾದರೆ ಕೆಲವೊಂದು ಪುರಾಣಗಳ ಪ್ರಕಾರ ಋಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ಚಕ್ರವರ್ತಿ ಇದ್ದ, ಅಂದರೆ ರಾಜ್ಯನಿದ್ದ. ಆ ಒಬ್ಬ ರಾಜ್ಯನಾಗಿರ್ತಕ್ಕಂಥ ಭರತನು ಆಳಿರ್ತಕ್ಕಂಥ ನಾಡು ಭರತಖಂಡ, ಭರತ ವರ್ಷ, ಭಾರತ ದೇಶ ಎನಿಸಿತು. ನೋಡ್ರಿ, ಪುರಾಣಗಳ ಪ್ರಕಾರ ಋಷಭನಾಥನ ಹಿರಿಯ ಮಗನಾಗಿರ್ತಕ್ಕಂತಹ ಭರತನೆಂಬ ಚಕ್ರವರ್ತಿ ನಮ್ಮ ಭಾರತವನ್ನು ಆಳಿದ. ಹಾಗಾಗಿ ಆತನು ಆಳಿರ್ತಕ್ಕಂಥ ನಾಡನ್ನು ಭರತಖಂಡ, ಭರತ ವರ್ಷ, ಭಾರತ ದೇಶ ಅಂತ ಕರೀತಾರೆ. ಆ ನಂತರ ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯಾದ ದೇಶದ ಜನರು ನಮ್ಮ ಸಿಂಧೂ ನದಿ ಬಯಲಿನ ಜನರ ಸಂಪರ್ಕಕ್ಕೆ ಬರ್ತಾರೆ. ಆ ಜನರ ಸಂಪರ್ಕಕ್ಕೆ ಬಂದಿರತಕ್ಕಂಥ ಪರ್ಷಿಯನ್ನರು ಅವರನ್ನು ಸಿಂಧೂ ಜನರು ಅನ್ನುವ ಬದಲು ಹಿಂದೂ ಎಂದು ಕರೆದರು.
ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶಕ್ಕೆ ಬಂದಿರತಕ್ಕಂಥ ಪರ್ಷಿಯನ್ನರು ಸಿಂಧೂ ಒಂದು ನದಿ ಬಯಲಿನ ಜನರ ಸಂಪರ್ಕಕ್ಕೆ ಬಂದು ಆ ಸಿಂಧೂ ಜನರು ಅನ್ನೋದಕ್ಕಿಂತ ಹಿಂದೂ ಜನರು ಅಂತೇಳಿ ಕರೆದರು. ಅಂದರೆ ಸಿಂಧು ಅನ್ನೋದರ ಬದಲು ಹಿಂದೂ ಅಂದರು ಕರೆದರು. ಅದೇ ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಮತ್ತೆ ಸಂಪರ್ಕಕ್ಕೆ ಬಂದರು. ಯಾರು? ಭಾರತೀಯರೊಂದಿಗೆ ಮೊದಲು ಪರ್ಷಿಯನ್ನರು ಬಂದರು, ಆನಂತರ ಗ್ರೀಕರು ಬಂದರು. ಆ ಗ್ರೀಕರು ಈ ಒಂದು ನಮ್ಮ ಸಿಂಧೂ ನದಿಯ ಜನರ ಒಂದು ಸಂಪರ್ಕಕ್ಕೆ ಬಂದಾಗ ಅವರು ಅಂತಕ್ಕಂಥ ಹಿಂದೂ ಎಂಬ ಪದಕ್ಕೆ ಏನಂತ ಕರೆದ್ರಪ್ಪ ಅಂದ್ರೆ ಸಿಂಡೇಸ್ ಅಂತೇಳಿ ನಂತರ ಇಂಡೋ ಎಂದು ಕರೆದರು. ಹಾಗಾದರೆ ಏನಂತ ಕರೀತಾರಪ್ಪ ಅಂದ್ರೆ ಸಿಂಡಸ್ ಅಥವಾ ಇಂಡೋ ಎಂದು ಕರೆದರು. ಅಂದರೆ ಅಲ್ಲಿರ್ತಕ್ಕಂಥ ಜನರನ್ನು ಇಂಡೋ ಎಂದು, ಅಲ್ಲಿರ್ತಕ್ಕಂಥ ನದಿಯನ್ನು ಇಂಡಸ್ ಅಥವಾ ಸಿಂಡಸ್ ಅಂತಕ್ಕಂಥ ಸರೋವರದಿಂದ ಅದನ್ನು ಕರೀತಾರ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಪರ್ಷಿಯನ್ನರು ಹಿಂದೂ ಅಂತೇಳಿ ಕರೆದರು, ಗ್ರೀಕರು ಅಲ್ಲಿ ಜನರನ್ನು ಇಂಡೋ ಜನರು ಅಲ್ಲಿರ್ತಕ್ಕಂತಹ ನದಿಯನ್ನು ಸಿಂಡಸ್ ರಿವರ್ ಅಥವಾ ಇಂಡಸ್ ರಿವರ್ ಅಂತೇಳಿ ಕರೀತಾರೆ. ಆದರೆ ನೆಕ್ಸ್ಟ್ ಮಾತು ನೋಡುವಾಗ ಪರ್ಷಿಯನ್ನರ ಪ್ರವೇಶವಾದ ಮೇಲೆ ಹಿಂದೂ ಅಂತಕ್ಕಂಥ ಪದ ಬಳಕೆಗೆ ಬಂತು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಅವರು ಈ ದೇಶವನ್ನು ಏನಂತ ಕರೀತಾರಪ್ಪ ಅಂದ್ರೆ ಹಿಂದೂಸ್ತಾನ. ಇಲ್ಲಿರ್ತಕ್ಕಂಥ ಜನರು ಹಿಂದೂಗಳು, ಅವರ ಧರ್ಮ ಹಿಂದೂ ಧರ್ಮ ಎಂದು ಕರೆದರು. ಯಾರೇ? ಪರ್ಷಿಯನ್ನರು ಯಾವಾಗ ಭಾರತಕ್ಕೆ ಬಂದು ಹಿಂದೂ ಎಂಬ ಒಂದು ಪದವನ್ನು ಬಳಸಿದರು ನೋಡ್ರಿ, ಅರ್ಧ ಪದವನ್ನು ಪರ್ಷಿಯನ್ನರ ಮೂಲದವರಾಗಿರ್ತಕ್ಕಂಥ ಮಹಮ್ಮದಿಯರು ಭಾರತಕ್ಕೆ ಬಂದು ಆ ಒಂದು ದೇಶವನ್ನು ಹಿಂದೂಸ್ತಾನ, ಅಲ್ಲಿರ್ತಕ್ಕಂಥ ಜನರನ್ನು ಹಿಂದೂಗಳು, ಅಲ್ಲಿರ್ತಕ್ಕಂಥ ಧರ್ಮವನ್ನು ಹಿಂದೂ ಧರ್ಮ ಅಂತೇಳಿ ಕರೀತಾರೆ. ಆ ನಂತರ ಗ್ರೀಕರು ಇಲ್ಲಿರ್ತಕ್ಕಂತಹ ಜನರನ್ನು ಇಂಡೋ ಪೀಪಲ್ಸ್ ಅಂತ ಕರೀತಾರೆ, ಇಲ್ಲಿರ್ತಕ್ಕಂಥ ರಿವರನ್ನು ಸಿಂಡೇಸ್ ರಿವರ್ ಅಥವಾ ಇಂಡಸ್ ರಿವರ್ ಅಂತ ಕರೀತಾರೆ. ಆಮೇಲೆ ಅದೇ ಒಂದು ಆಂಗ್ಲರು ಬಂದು ಆಂಗ್ಲರ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಈ ನಮ್ಮ ದೇಶ ಏನಾಯ್ತು ಇಂಡಿಯಾ ಎಂಬ ಹೆಸರಿನಿಂದ ಗುರುತಿಸಲ್ಪಟ್ಟಿದ್ದು, ಇಲ್ಲಿರ್ತಕ್ಕಂಥ ಧರ್ಮ ಹಿಂದೂಯಿಸಮ್ ಎಂತಕ್ಕಂಥ ಒಂದು ಹೆಸರಿನಿಂದ ಗುರುತಿಸಲ್ಪಟ್ಟಿತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಈ ರೀತಿಯಾಗಿ ನಮ್ಮ ಭಾರತಕ್ಕೆ ವಿವಿಧ ರೀತಿಯಾಗಿರ್ತಕ್ಕಂಥ ಹೆಸರುಗಳು ಬಂದವು. ಹೇಗೆ ಬಂದವು ಅಂತಕ್ಕಂಥದ್ದನ್ನು ನಾವು ನೋಡಿದೆವು. ಪ್ರಶ್ನೆಗಳನ್ನು ಸಹ ಇದರ ಮೇಲೆ ಕೇಳಬಹುದು. ಹಾಗಾದರೆ ನಮ್ಮ ಭಾರತದ ಒಂದು ವಿಶೇಷತೆಯನ್ನು ಬೇರೆ ದೇಶದ ವ್ಯಕ್ತಿಗಳು ಪರಿಚಯಿಸಿದರು. ಹಾಗಾದರೆ ಯಾರು ಪರಿಚಯಿಸಿದರು ನೋಡಿರಿ? ಭಾರತದ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ನರು ಅಥವಾ ಪೌರತ್ಯವಾದಿಗಳು ಅಂತ ನೋಡ್ತಾರೆ. ಹಾಗಾದರೆ ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನಮ್ಮ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡುವಲ್ಲಿ ಪ್ರಮುಖರಾಗಿ ಕಾರಣರಾಗಿದ್ದಾರೆ. ಅಂಥವರಲ್ಲಿ ಯಾರಪ್ಪ ಅಂದ್ರೆ ಸರ್ ವಿಲಿಯಂ ಜೋನ್ಸ್ ಅಂತಕ್ಕಂಥವ್ರು ಪ್ರಮುಖರು. ಇವರು ಏನು ಮಾಡ್ತಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ನಮ್ಮ ಭಾರತಕ್ಕೆ ಬರ್ತಾರೆ. ಯಾವಾಗ್ರಿ? 1773ರಲ್ಲಿ ನಮ್ಮ ಭಾರತ ದೇಶಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ನ 1784ರಲ್ಲಿ ನಮ್ಮ ಭಾರತ ದೇಶಕ್ಕೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಬರ್ತಾರೆ. ಮೇಧಾವಿಯಾಗಿದ್ದರು, ಸಂಸ್ಕೃತವನ್ನು ಕಲಿತರು. ನೋಡ್ರಿ, ಈ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ನಮ್ಮ ಭಾರತಕ್ಕೆ ಬರ್ತಾರೆ. ಬಂದು ನಮ್ಮ ಭಾರತದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಸಂಸ್ಕೃತವನ್ನು ಕಲಿತರು. ಆ ಸಂಸ್ಕೃತದ ಬಗ್ಗೆ ಏನು ಹೇಳ್ತಾರಪ್ಪ ಅಂದ್ರೆ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಏನು ಮಾಡ್ತಾರಪ್ಪ ಅಂದ್ರೆ ವಿಲಿಯಂ ಜೋನ್ಸ್ ರವರು ನುಡಿದರು. ಪ್ರಶ್ನೆ ಕೇಳ್ಬೋದು, ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ನುಡಿದವರಾರು, ಹೇಳಿದವರಾರು ಅಂತ ಪ್ರಶ್ನೆ ಕೇಳಿದ್ರೆ ಸರ್ ವಿಲಿಯಂ ಜೋನ್ಸ್ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಇವರು ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದರು. ಅದೇ ಸಾಮಾನ್ಯ ಶಕ 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದರು. ಪ್ರಶ್ನೆ ಕೇಳ್ತಾರೆ, ಈ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು? ಸರ್ ವಿಲಿಯಂ ಜೋನ್ಸ್. ಯಾವಾಗ ಸ್ಥಾಪಿಸಿದರು? 1784ರಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ದಿ ಏಷ್ಯಾಟಿಕ್ ಸೊಸೈಟಿ ಅಂತಕ್ಕಂಥದ್ದನ್ನು ಸ್ಥಾಪಿಸಿದರು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯ ಶಕ 1832ರಲ್ಲಿ ಈ ಒಂದು ಸಂಸ್ಥೆಯನ್ನು ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಲಾಯಿತು ನೋಡ್ತಾ ಇದ್ದೇವೆ. 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಯಾರು ಸ್ಥಾಪಿಸಿದರು ಅಂದಾಗ ಸರ್ ವಿಲಿಯಂ ಜೋನ್ಸ್ ರವರು ಸ್ಥಾಪನೆ ಮಾಡ್ತಾರೆ. ಆದರೆ ಇದನ್ನು 1832ರಲ್ಲಿ
ಈ ಸಂಸ್ಥೆಯನ್ನು ಏನಂತ ನಾಮಕರಣ ಮಾಡ್ತಾರಪ್ಪ ಅಂದ್ರೆ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಲಾಯಿತು. ಪ್ರಶ್ನೆಗಳನ್ನು ಕೇಳಬಹುದು. ಯಾವ ಒಂದು ಸೊಸೈಟಿಯನ್ನು ಮರುಸ್ಥಾಪನೆ ಮಾಡಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಕರೆಯಲಾಯಿತು ಅಂದಾಗ ಅದು ಏಷ್ಯಾಟಿಕ್ ಸೊಸೈಟಿ. ಯಾವಾಗ ಅದು ಮರುನಾಮಕರಣ ಮಾಡಲಿತ್ತು ಅಂದಾಗ 1832ರಲ್ಲಿ. ಹೌದಲ್ರಿ? ಆದರೆ ಆ ಮೂಲ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂದಾಗ ಅದು 1784ರಲ್ಲಿ. ಯಾರು ಅಂದಾಗ ಸರ್ ವಿಲಿಯಂ ಜೋನ್ಸ್ ರವರು. ಹೌದಲ್ರಿ? ಹಾಗಾದ್ರೆ ಮತ್ತು ಈ ಸಂಸ್ಥೆ ಏನು ಮಾಡ್ತೈತಪ್ಪ ಅಂದ್ರೆ ಭಗವದ್ಗೀತೆಯ ಇಂಗ್ಲೀಷ್ ಭಾಷಾಂತರವನ್ನು ಪ್ರಕಟಿಸಿತು ಅಂತೇಳಿ ನೋಡ್ತಾ ಇದ್ದೇವೆ. ನೋಡ್ರಿ, ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂತಹ ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಭಾಷಾಂತರಿಸಿರ್ತಕ್ಕಂಥ ಸೊಸೈಟಿ ಯಾವುದಪ್ಪ ಅಂದ್ರೆ ರೀ ಏಷ್ಯಾಟಿಕ್ ಸೊಸೈಟಿ ಅಥವಾ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್. ಇದನ್ನು ಸಂಸ್ಕೃತದಿಂದ ಇಂಗ್ಲೀಷಿಗೆ ಭಾಷಾಂತರಿಸಿದವರು ಯಾರು ಅಂದಾಗ ಸರ್ ವಿಲಿಯಂ ಜೋನ್ಸ್ ರೀ. ಇದರ ಮುಖಾಂತರ ಸಂಸ್ಕೃತದಿಂದ ಇಂಗ್ಲೀಷಿಗೆ ತರ್ಜುಮೆಗೊಂಡ ಮೊದಲ ಕೃತಿ ಅಂದರೆ ಅದು ಭಗವದ್ಗೀತೆಯಾಗಿದೆ. ಪ್ರಶ್ನೆಗಳನ್ನ ಕೇಳಬಹುದು. ಸಂಸ್ಕೃತದಿಂದ ಇಂಗ್ಲೀಷಿಗೆ ತರ್ಜುಮೆಗೊಂಡ ಭಾಷಾಂತರಗೊಂಡ ಮೊದಲ ಕೃತಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಅದು ಯಾವುದಪ್ಪ ಅಂದ್ರೆ ರೀ ಭಗವದ್ಗೀತೆ. ಆನಂತರ ಸರ್ ವಿಲಿಯಂ ಜೋನ್ಸ್ ರವರು ಶಾಕುಂತಲ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲೀಷ್ನಲ್ಲಿ ಸಿದ್ಧಗೊಳಿಸಿದರು. ನೋಡ್ರಿ, ಶಾಕುಂತಲ ಕೃತಿಯನ್ನು ಸಹ ಏನು ಮಾಡ್ತಾರಪ್ಪ ಅಂದ್ರೆ ಅದರ ಜೊತೆಗೆ ಇನ್ನೂ ಹಲವಾರು ಸಂಸ್ಕೃತ ಕೃತಿಗಳನ್ನು ಇಂಗ್ಲೀಷ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಸಿದ್ಧಗೊಳಿಸಿದರು ಅಂತೇಳಿ ನೋಡ್ತಾ ಇದ್ದೀವಿ. ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಸಹ ಭಾರತೀಯ ಭಾಷೆ ಮತ್ತು ಸಂಸ್ಕೃತಿ ಅಧ್ಯಯನವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಮುಂದುವರಿಸಿಕೊಂಡು ಹೋದರು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಪ್ರಾಚೀನ ಭಾರತದ ಒಂದು ಸಂಕ್ಷಿಪ್ತ ಚಿತ್ರ ನೋಡ್ತಾ ಇದ್ದೀವಿ. ಹಾಗಾದರೆ ನಾವು ಭಾರತದಲ್ಲಿ ಈ ಭೂಪಟದಲ್ಲಿ ನೋಡಿದ್ವಿ. ಭೂಪಟದಲ್ಲಿ ಹಲವಾರು ಸ್ಥಳಗಳನ್ನು ನಾವು ನೋಡ್ತಾ ಇದ್ದೀವಿ. ಹಲವಾರು ಸ್ಥಳಗಳನ್ನು ಇಲ್ಲಿ ನೋಡ್ರಿ, ಉದಾಹರಣೆ ಮಗದ್ ಅಂತಕ್ಕಂಥ ಸ್ಥಳ ಇತ್ತು. ಹಾಗಾದರೆ ಆ ಸ್ಥಳ ಏನಾಗಿದೆಪ್ಪ ಅಂದ್ರೆ ನಾಮ ಬದಲಾವಣೆ ಆಗಿದೆ. ಹಾಗಾದರೆ ಮಗದ್ ಏನಂತಿದೆ ಅಂದಾಗ ಮಗದ್ ಅಂತಕ್ಕಂಥದ್ದು ಬಿಹಾರ್ ಎಂಬ ಏನಾಗಿದೆಪ್ಪ ಅಂದ್ರೆ ನಾಮಕರಣವಾಗಿದೆ ಅಂಥೇಳಿ ನಾವು ನೋಡ್ತಾ ಇದ್ದೇವೆ. ಆನಂತರ ಕಳಿಂಗ ಅಂತಕ್ಕಂಥದ್ದು ಒರಿಸ್ಸಾ ಆಗಿದೆ. ಚೇರ ಅಂತಕ್ಕಂಥದ್ದು ಕೇರಳ ಆಗಿದೆ. ಇಂದ್ರಪ್ರಸ್ಥ ದೆಹಲಿ ಆಗಿದೆ. ಪ್ರಯಾಗ ಅಲಹಾಬಾದ್ ಆಗಿದೆ. ಇವು ಏನಪ್ಪ ಅಂದ್ರೆ ನಾಮ ಬದಲಾವಣೆ ಆಗಿದೆ. ಆದರೆ ಇನ್ನೂ ಕೆಲವೊಂದು ಹಂಗೆ ಉಳಿದುಕೊಂಡಿದ್ದಾವೆ. ಉದಾಹರಣೆ ಕಾಶ್ಮೀರ, ನೇಪಾಳ, ಕೈಲಾಸ, ಕುರುಕ್ಷೇತ್ರ, ಅಯೋಧ್ಯ, ಕಾಶಿ, ಮಥುರಾ. ಹಾಗಾದರೆ ಈ ಒಂದು ಏನಾಗ್ಯವಪ್ಪ ಅಂದ್ರೆ ಸ್ಥಳಗಳ ಹಾಗೆ ಉಳಿದಾವ. ಇನ್ನೂ ಕೆಲವೊಂದು ಸ್ಥಳಗಳ ನಾಮಗಳನ್ನು ಬದಲಿಸುವ ಒಂದು ಕಾರ್ಯ ಕಾಲಕ್ಕೆ ನಡೆದಿದೆ, ಆದರೆ ಈಗಲೂ ನಡೀತಾ ಇದೆ. ಅದರಲ್ಲಿ ಉದಾಹರಣೆ ಮದ್ರಾಸ್ ಅಂತಕ್ಕಂಥದ್ದು ಚೆನ್ನೈ ಆಗಿದೆ. ಪ್ರಯಾಗ ಅಂತಕ್ಕಂಥದ್ದು ಅಲಹಾಬಾದ್ ಆಗಿದೆ. ಬರೋಡ ಅಂತಕ್ಕಂಥದ್ದು ವಡೋದರ ಆಗಿದೆ. ಬೊಂಬಾಯಿ ಅಂತಕ್ಕಂಥದ್ದು ಮುಂಬೈ ಆಗಿದೆ. ಹಾಗಾದರೆ ಇವುಗಳನ್ನು ನಾವು ಏನು ನೋಡ್ತಾ ಇದ್ದೀವಿ ಅಂದ್ರೆ ಈ ಭೂಪಟದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಸಂಕ್ಷಿಪ್ತವಾಗಿ ಗಮನಿಸಬಹುದಾಗಿದೆ. ಹಾಗಾದರೆ ನೋಡ್ರಿ, ನಮ್ಮ ಭಾರತದ ಬಗ್ಗೆ ನೋಡುವಾಗ ನಮ್ಮ ಭಾರತೀಯರು ಗಣಿತ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಅದ್ಭುತ ಕೊಡುಗೆ. ಹಾಗಾದರೆ ಏನು ಕೊಡುಗೆ ನೀಡಿದರು ನಮ್ಮ ಭಾರತೀಯರು? ನೋಡ್ರಿ, ಅಶೋಕನ ಶಿಲಾಶಾಸಲೇಖನಗಳಲ್ಲಿ ಅಂಕಿಗಳನ್ನು ವಿಪುಲವಾಗಿ ಬಳಸಲಾಗಿದೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಪ್ರಶ್ನೆ ಕೇಳಬಹುದು. ನೋಡ್ರಿ, ಅಶೋಕನ ಶಿಲಾಲೇಖನಗಳಲ್ಲಿ ಅಶೋಕನ ಶಿಲಾಶಾಸನಗಳಲ್ಲಿ ಅಂಕಿಗಳನ್ನು ಬಹಳಷ್ಟು ನಾವು ಬಳಸಲಾಗಿದೆ. ಅಶೋಕ ಅಂದ ತಕ್ಷಣ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ. ಹಾಗಾದರೆ ನೋಡ್ರಿ, ಇದಾದ ಅಂದರೆ ಅಶೋಕನ ಸಾಮ್ರಾಜ್ಯ ಆದ 1000 ವರ್ಷಗಳ ಮೇಲೂ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕಿಗಳ ಬಳಕೆ ಬಂದಿರಲಿಲ್ಲ. ಯಾವುದಾದರೆ ಮೌರ್ಯ ಸಾಮ್ರಾಜ್ಯ ಕಳೆದ 1000 ವರ್ಷಗಳಾದ ಮೇಲೂ ಸಹ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕಿಗಳು ಬಳಕೆಗೆ ಬಂದಿರಲಿಲ್ಲ. ಹಾಗಾದರೆ ಅಂಕಿಗಳಾಗಿರಬಹುದು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಭಾರತೀಯರು ಏನು ಮಾಡ್ಯಾರಪ್ಪ ಅಂದ್ರೆ ನೀಡಿದ ಪ್ರಮುಖವಾಗಿರ್ತಕ್ಕಂಥ ಕೊಡುಗೆಯಾಗಿದೆ. ಅದರಲ್ಲಿ ನಮ್ಮ ಪ್ರಾಚೀನ ಭಾರತೀಯರು ಅಂಕಿಗಳು, ದಶಮಾಂಶ,
ಭಿನ್ನರಾಶಿ, ಬೀಜಗಣಿತ. ಅಷ್ಟೇ ಅಲ್ಲದೆ ಇಲ್ಲಿ ನೋಡುವಾಗ ಶೂನ್ಯ ಅಥವಾ ಸೊನ್ನೆಯನ್ನು ಮೊಟ್ಟ ಮೊದಲು ಒಂದು ಸಂಖ್ಯಾಸೂಚಕವಾಗಿ ಬಳಸಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲುತ್ತದಂದ್ರೆ ನಮ್ಮ ಭಾರತೀಯರಿಗೆ ಸಲ್ಲುತ್ತದ. ನೋಡ್ರಿ, ಅಂಕಿಗಳು, ದಶಮಾಂಶಗಳು, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ನಮ್ಮ ಪ್ರಾಚೀನ ಭಾರತೀಯರು ನೀಡಿರ್ತಕ್ಕಂಥ ಕೊಡುಗೆ ಬಹಳ ಅಪಾರವಾಗಿದೆ. ಅಷ್ಟೇ ಅಲ್ಲದೆ ಶೂನ್ಯ ಅಂದರೆ ಸೊನ್ನೆಯನ್ನು ಮೊಟ್ಟ ಮೊದಲು ಒಂದು ಸಂಖ್ಯಾಸೂಚಕವಾಗಿ ಬಳಸಿರ್ತಕ್ಕಂಥ ಕೀರ್ತಿ ನಮ್ಮ ಭಾರತೀಯರಿಗೆ ಏನ್ರಿ ಸಲ್ತದ. ಹಾಗಾದರೆ ಈ ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿತು ಅಂತಕ್ಕಂಥದ್ದನ್ನು ಸಹ ನೋಡ್ತಾ ಇದ್ದೇವೆ. ಹಾಗಾದರೆ ಭೂಮಿ ಗುಂಡಾಗಿದೆ. ಏನಿದೆ? ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿಯಾಗಿರ್ತಕ್ಕಂಥ ಆರ್ಯಭಟ ತೋರಿಸಿಕೊಟ್ಟದ್ದು ನೋಡ್ರಿ. ಭೂಮಿ ಗುಂಡಾಗಿದೆ, ಹಾಗಾದರೆ ಆ ಭೂಮಿ ಸೂರ್ಯನ ಸುತ್ತ ಏನು ಮಾಡ್ತದಪ್ಪ ಅಂದ್ರೆ ಪರಿಭ್ರಮಿಸುತ್ತದೆ ಎಂದು ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತೀಯ ವಿಜ್ಞಾನಿಯಾಗಿರ್ತಕ್ಕಂಥ ಆರ್ಯಭಟ ತೋರಿಸಿಕೊಟ್ಟ. ಆದರೆ ಅದನ್ನು ಒಂದು ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತದ? ಕೋಪರ್ನಿಕಸ್ ಎಂಬಾತನಿಗೆ ಸಲ್ಲುತ್ತದ. ಹಾಗಾದರೆ ಗೊತ್ತಿರಬೇಕ್ರಿ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಅಂತ ಹೇಳಿರ್ತಕ್ಕಂಥ ಮೊಟ್ಟ ಮೊದಲ ಭಾರತೀಯ ಆರ್ಯಭಟ. ಹಾಗಾದರೆ ಆ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಅಂತ ಹೇಳಿರ್ತಕ್ಕಂತಹ ಮೊಟ್ಟ ಮೊದಲಿಗ ಅಂದ್ರೆ ಆತನೇ ಕೋಪರ್ನಿಕಸ. ಅದೇ ರೀತಿ ಭೂಮಿಯ ಸುತ್ತ ಸೂರ್ಯ ಸುತ್ತುತ್ತದೆ ಅಂತ ಹೇಳಿರ್ತಕ್ಕಂಥವನು ಮೊಟ್ಟ ಮೊದಲಿಗ ಟಾಲೆಮಿ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಪ್ರಶ್ನೆ ಈ ರೀತಿಯಾಗಿ ಸಹ ಕೇಳಬಹುದ್ರಿ. ಟಾಲೆಮಿ ಏನು ಮಾಡ್ತಾನಪ್ಪ ಅಂದ್ರೆ ಭೂಮಿಯ ಸುತ್ತ ಸೂರ್ಯ ಸುತ್ತುತ್ತದೆ ಅಂತ ಹೇಳಿದ. ಹಾಗಾದರೆ ಕೋಪರ್ನಿಕಸ್ ಏನು ಹೇಳ್ತಾನಪ್ಪ ಅಂದ್ರೆ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಅಂತ ಹೇಳ್ತಾನ. ಆದರೆ ನಮ್ಮ ಭಾರತೀಯ ವಿಜ್ಞಾನಿಯಾಗಿರ್ತಕ್ಕಂಥ ಆರ್ಯಭಟನು ಈ ಕೋಪರ್ನಿಕಸ್ಗಿಂತ ಮುಂಚಿತವಾಗಿ ಏನು ಮಾಡಿದಪ್ಪ ಅಂದ್ರೆ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥ ವಿಜ್ಞಾನಿಯಾಗಿದ್ದಾನೆ. ಅಷ್ಟೇ ಅಲ್ಲದೆ ಇವನಿಗಿಂತ 10 ಶತಮಾನದ ಹಿಂದಿನದವನು ಯಾರಾಗಿದ್ರಪ್ಪ ಅಂದ್ರೆ ನಮ್ಮ ಆರ್ಯಭಟನಾಗಿದ್ದ. ಯಾರೇ? ಕೋಪರ್ನಿಕಸ್ಗಿಂತ 10 ಶತಮಾನದ ಹಿಂದಿನದವನು ನಮ್ಮ ಆರ್ಯಭಟನಾಗಿದ್ದ. ಅಷ್ಟಲ್ಲದ ನಮ್ಮ ಭಾರತೀಯರಿಗೆ ಸಹ ನೋಡ್ರಿ, ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಎಲ್ಲಿ ಸಿದ್ಧಗೊಳಿಸಿದ್ರಪ್ಪ ಅಂದ್ರೆ ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದ್ರು ಅಂತೇಳಿ ನೋಡ್ತಾ ಇದ್ದೀವಿ. ತಕ್ಷಶಿಲಾ, ಉಜ್ಜಯಿನಿ, ಹೌದಲ್ರಿ, ಈ ರೀತಿಯಾಗಿ ಸುವರ್ಣಗಿರಿ, ಆಮೇಲೆ ಕಳಿಂಗ, ಪಾಟಲಿಪುತ್ರ ಈ ನಗರಗಳು ಬರ್ತಾ ನೋಡ್ರಿ. ಅಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ನಮ್ಮ ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಏನು ಮಾಡಿದ್ರಪ್ಪ ಅಂದ್ರೆ ಸಿದ್ಧಗೊಳಿಸಿದ್ರು ಅಂತಕ್ಕಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಇನ್ನು ಭಾರತೀಯರ ಇನ್ನಷ್ಟು ಪ್ರಮುಖವಾಗಿರ್ತಕ್ಕಂತಹ ಕೊಡುಗೆಗಳನ್ನು ನಾವು ನೋಡೋಣ. ಆ ಕೊಡುಗೆಗಳ ಕುರಿತು ಭಾರತೀಯರ ಅಭಿಪ್ರಾಯಗಳು ಏನದಾವ ನೋಡ್ರಿ. ಏನದಾವ ಅಭಿಪ್ರಾಯ ನೋಡಿ. ಇಲ್ಲಿ ನೋಡುವಾಗ ಪೈಥಾಗೋರಸನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದವನು ಭಾರತೀಯ ವಿಜ್ಞಾನಿ ಬೋಧಾಯನ. ನೋಡ್ರಿ, ಪೈಥಾಗೋರಸನ ಪ್ರಮೇಯವನ್ನು ನಾವು ಗಣಿತದಲ್ಲಿ ನೋಡ್ತಾ ಇದ್ದೇವೆ ರೀ. ಹಾಗಾದರೆ ಆ ಒಂದು ಪೈಥಾಗೋರಸನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲು ಗುರುತಿಸಿದವನು ಯಾರಪ್ಪ ಅಂದ್ರೆ ನಮ್ಮ ಭಾರತೀಯ ವಿಜ್ಞಾನಿಯಾಗಿರ್ತಕ್ಕಂಥ ಬೋಧಾಯನ ಅಂತ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ವಸ್ತುವಿನ ಅವಿಭಾಜ್ಯ ಕಣವಾಗಿರ್ತಕ್ಕಂಥ ಅಣು. ನೋಡ್ರಿ, ವಸ್ತುವಿನ ಅವಿಭಾಜ್ಯ ಕಣ ಯಾವುದ್ರಿ? ಅಂಗ ಯಾವುದು? ಆ ಅಣು. ಆದರೆ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ ಏನು ಮಾಡ್ತಾನಪ್ಪ ಅಂದ್ರೆ ಎಷ್ಟು ವರ್ಷಗಳ ಹಿಂದೆ ಅಂದ್ರೆ 20 ಶತಮಾನಗಳಷ್ಟು ಹಿಂದೆ ಪ್ರತಿಪಾದಿಸಿದೆ ಎಂಬ ಅಭಿಪ್ರಾಯ ನಮ್ಮ ಭಾರತೀಯರಾಗಿದೆ. ನೋಡ್ರಿ, ಏನಪ್ಪ ಅಂದ್ರೆ ವಸ್ತುವಿನ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಕಣವಾಗಿರ್ತಕ್ಕಂಥ ಅಣುವನ್ನು ನಮ್ಮ ಭಾರತೀಯ ಕಣಾದೆಂಬ ವಿಜ್ಞಾನಿ ಎಷ್ಟು ಶತಮಾನಗಳ ಹಿಂದೆ ರೀ? 27 ಶತಮಾನಗಳ ಹಿಂದೆ ಅದನ್ನು ಪ್ರತಿಪಾದಿಸಿದ ಅಂತಕ್ಕಂಥ ಅಭಿಪ್ರಾಯ ಇದೆ ರೀ. ಹಾಗಾದರೆ ಭಾರತೀಯರು ಪ್ರಾಚೀನ ಕಾಲದಿಂದಲೂ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಉಕ್ಕನ್ನು ತಯಾರಿಸುತ್ತಿದ್ದರು ಎಂಬ ನಂಬಿಕೆ ಸಹ ಇದೆ ರೀ. ಇನ್ನು ನೌಕಾ ನಿರ್ಮಾಣದ ಕಾರ್ಯದಲ್ಲಿ ಅಂದ್ರೆ ನೌಕಾ ನಿರ್ಮಾಣದ ವಿಜ್ಞಾನಿಯಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರೆ ನೋಡ್ರಿ. ನೌಕಾಯಾನ ಗೊತ್ತಿರಬೇಕು ರೀ. ವಾಸ್ಕೋಡಿಗಾಮ 14 ನೋಡ್ರಿ 98ಕ್ಕೆ ಭಾರತಕ್ಕೆ ಬಂದು ತಲುಪಿದ ಅಂತ ನೋಡ್ತಾ ಇದ್ದೀವಿ. ಹೌದಲ್ರಿ, ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಏನು ಮಾಡಪ್ಪ ಅಂದ್ರೆ ಸಮುದ್ರಯಾನವನ್ನು ಕೈಗೊಂಡಿರ್ತಕ್ಕಂಥ
ವಿದೇಶಿಗ ಅಥವಾ ಪೋರ್ಚುಗೀಸ್ ಯಾರಪ್ಪ ಅಂದ್ರೆ ಅಥವಾ ವಾಸ್ಕೋಡಿಗಾಮ ಅಂತ ನೋಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಮ್ಮ ಭಾರತದಲ್ಲಿ ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ನಮ್ಮ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು. ಅದಕ್ಕೊಂದು ಉದಾಹರಣೆ ಗುಜರಾತ್ನ ಸೂರತ್ ಅಂತಕ್ಕಂಥದ್ದು ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದ ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಿತ್ತು. ಭಾರತೀಯರು ಮುಂಗಾರು ಮಾರುತಗಳನ್ನು ಹಿಂಗಾರು ಮಾರುತಗಳು ಮುಂಗಾರು ಮಾರುತಗಳು ಅಂತ ನೋಡ್ತಾ ಇದ್ದೀವಿ. ಆ ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಿತ್ತು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಯೋಗಶಾಸ್ತ್ರ ಮತ್ತು ಸಂಸ್ಕೃತವು ಕೂಡ ನಮ್ಮ ಭಾರತೀಯರ ಕೊಡುಗೆಗಳಾಗಿವೆ. ಅದರ ನೆಕ್ಸ್ಟ್ ನೋಡುವಾಗ ನಮ್ಮ ಒಂದು ಭಾರತದ ಬಗ್ಗೆ ನೋಡ್ರಿ, ವಿದೇಶಿಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಭಾವ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ರೀ. ಹಾಗಾದರೆ ವಿದೇಶಗಳಲ್ಲಿ ನಮ್ಮ ಭಾರತದ ಒಂದು ಸಂಸ್ಕೃತಿ ಹೇಗಿದೆ ರೀ ನೋಡ್ರಿ. ಹಾಗಾದರೆ ಇಲ್ಲಿ ನಾವು ನೋಡುವಾಗ ಏನಪ್ಪ ಅಂದ್ರೆ ರೀ, ಸಾಗರಯಾನದಲ್ಲಿ ಭಾರತೀಯರು ನಿಷ್ಠಾವಂತರು. ಸಾಂಸ್ಕೃತಿಕ ವಿನಿಮಯಗಳು ದೇಶಗಳ ನಡುವೆ ನಡೀತಾ ಇತ್ತು ನೋಡ್ರಿ. ಸಾಗರಯಾನದಲ್ಲಿ ನಮ್ಮ ಭಾರತೀಯರು ನಿಷ್ಠಾವಂತರು ಅಂದರೆ ಸಾಗರ ದಾಟಿ ಹೋಗುವುದರಲ್ಲಿ ಬಹಳ ನಿಪುಣರಾಗಿದ್ದರು. ನಮ್ಮ ಭಾರತದ ಸಾಂಸ್ಕೃತಿಕ ವಿನಿಮಯಗಳು ನೋಡ್ರಿ ಏನು ಮಾಡ್ತದಪ್ಪ ಅಂದ್ರೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅದನ್ನು ಪ್ರಚುರಪಡಿಸ್ತಾ ಇದ್ರು. ಅದಕ್ಕಾಗಿ ಸಾಂಸ್ಕೃತಿಕ ವಿನಿಮಯಗಳು ದೇಶಗಳ ನಡುವೆ ನಡೀತಿದ್ರು. ನಮ್ಮ ಭಾರತದವರು ಸಾಗರವನ್ನು ದಾಟಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ನಮ್ಮ ಭಾರತದ ಸಂಸ್ಕೃತಿಯನ್ನು, ನಮ್ಮ ಭಾರತದ ತತ್ವಗಳನ್ನು, ನಮ್ಮ ಭಾರತದ ಧರ್ಮದ ಒಳ್ಳೆ ಒಳ್ಳೆ ಅಂಶಗಳನ್ನು ಬೇರೆ ಬೇರೆ ದೇಶಕ್ಕೆ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಈ ರೀತಿಯಾಗಿ ಕಾರ್ಯಕ್ರಮಗಳ ಮೂಲಕ ಅವರು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಹೋಗ್ತಾ ಇದ್ರು. ಹಾಗಾಗಿ ದೇಶಗಳ ನಡುವೆ ಈ ಸಂಸ್ಕೃತ ವಿನಿಮಯಗಳು ನಡೆದವು. ಹಾಗಾದರೆ ಈ ಪ್ರಭಾವಕ್ಕೆ ಒಳಗಾಗಿ ವಿದೇಶಿಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದು ಹರಡಿತು. ಹಾಗಾದರೆ ನೋಡ್ರಿ, ಬೌದ್ಧ ಮತ ನೋಡ್ರಿ, ಅದರಲ್ಲಿ ಪ್ರಮುಖವಾಗಿ ಬೌದ್ಧ ಮತ ಭಾರತದ ಗಡಿಯಾಚೆಯೂ ಸಹ ಏನಾಗಿತ್ತು ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಬೀರಿತ್ತು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ನೋಡ್ರಿ, ಭಾರತದ ಗಡಿಯಾಚೆ ಆಗಿರ್ತಕ್ಕಂತಹ ಅಫಘಾನಿಸ್ತಾನ, ಟಿಬೇಟ, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನುಗಳಲ್ಲಿ ಇದು ವ್ಯಾಪಿಸಿತ್ತು ನೋಡ್ರಿ. ನಮ್ಮ ಭಾರತದ ಧರ್ಮ ಆಗಿರ್ತಕ್ಕಂಥ ಬೌದ್ಧ ಮತ, ಬೌದ್ಧ ಧರ್ಮ ಟಿಬೇಟ್ನಲ್ಲಿ, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನುಗಳಲ್ಲಿಯೂ ಸಹ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥದ್ದಾಗಿದೆ. ಅಷ್ಟೇ ಅಲ್ಲದೆ ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಿಸಿತ್ತು ನೋಡ್ರಿ. ಇಲ್ಲಿ ನಾನು ಮೇಲೆ ಹೇಳಿರ್ತಕ್ಕಂಥ ದೇಶಗಳಲ್ಲಿ ನಮ್ಮ ಬೌದ್ಧ ಮತದ ಸಂಸ್ಕೃತಿ ಸಹ ಅದನ್ನು ಅನುಸರಿಸಿದ್ದಾರೆ. ಅಷ್ಟೇ ಅಲ್ಲದೆ ಶ್ರೀಲಂಕಾ ಅಂತಕ್ಕಂಥ ದೇಶ ಬೌದ್ಧ ಮತವನ್ನು ಸ್ವೀಕರಿಸ್ತದೆ ನೋಡ್ರಿ. ಇಲ್ಲಿ ನೋಡ್ರಿ, ಬುದ್ಧ ಶ್ರೀಲಂಕಾ ದೇಶದಲ್ಲಿ ನೋಡ್ರಿ ಬುದ್ಧನ ಮೂರ್ತಿಯನ್ನು, ವಾಸ್ತುಶಿಲ್ಪವನ್ನು ನಾವು ನೋಡ್ತಾ ಇದ್ದೀವಿ ರೀ. ಹಾಗಾದರೆ ಬೌದ್ಧ ಮತ ಯಾವ ಧರ್ಮದಲ್ಲಿ ಒಂದು ರಾಜ್ಯ ಧರ್ಮವಾಗಿ ಒಂದು ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿದ್ರೆ ಅದು ಶ್ರೀಲಂಕಾ ದೇಶದಲ್ಲಿ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಗೊತ್ತಿರಬೇಕ್ರಿ, ಜಗತ್ತಿನ ಅತಿ ಎತ್ತರವಾಗಿರ್ತಕ್ಕಂತಹ ಬುದ್ಧನ ಮೂರ್ತಿ ಎಲ್ಲಿ ಐತಿಪ್ಪ ಅಂದ್ರೆ ರೀ, ಅಫಘಾನಿಸ್ತಾನದ ಬಾಮಿಯಾನ್ ಎಂಬಲ್ಲಿದೆ ಅಂತ ನೋಡ್ರಿ. ಏನ್ರಿ, ಜಗತ್ತಿನ ಅತಿ ಎತ್ತರವಾದ ಬುದ್ಧನ ಮೂರ್ತಿ ಎಲ್ಲಿದೆ ಎಂದ ಪ್ರಶ್ನೆ ಕೇಳಿದ್ರೆ ಅದು ಅಫಘಾನಿಸ್ತಾನದ ಬಾಮಿಯಾನ್ ಎಂಬಲ್ಲಿ ಏನೈತಪ್ಪ ಅಂದ್ರೆ ಜಗತ್ತಿನ ಅತಿ ಎತ್ತರವಾದ ಬುದ್ಧನ ಮೂರ್ತಿ. ನಮ್ಮ ಭಾರತದಲ್ಲಿಲ್ಲ, ಅದು ಎಲ್ಲಿ ಐತಪ್ಪ ಅಂದ್ರೆ ಅಫಘಾನಿಸ್ತಾನದ ಬಾಮಿಯಾನ್ನಲ್ಲಿ ಬುದ್ಧನ ಎತ್ತರವಾದ ಮೂರ್ತಿ ಇದೆ. ನಮ್ಮ ಭಾರತದಲ್ಲಿ ಸಹ ಬುದ್ಧನ ಮೂರ್ತಿಗಳಿದಾವೆ, ಆದರೆ ಎತ್ತರವಾಗಿರ್ತಕ್ಕಂಥ ಜಗತ್ತಿನ ಅತಿ ಎತ್ತರವಾಗಿರ್ತಕ್ಕಂಥ ಬುದ್ಧನ ಮೂರ್ತಿ ಎಲ್ಲಿದೆ ಅಂದ್ರೆ ಅದು ಅಫಘಾನಿಸ್ತಾನದ ಬಾಮಿಯಾನ್ ಎಂಬಲ್ಲಿದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅದರಲ್ಲದೆ ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಸಹ ಹಬ್ಬಿದೆ ಅಂತ ನೋಡ್ತಾ ಇದ್ದೀವಿ ಬೌದ್ಧ ಮತ. ಅಷ್ಟಲ್ಲ, ಹಿಂದೂ ಧರ್ಮದ ಒಂದು ಸಂಸ್ಕೃತಿಯು ಸಹ ಬೇರೆ ಬೇರೆ ಅದರಲ್ಲಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಲ್ಲಿ ಹರಡಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಒಂದು ಉದಾಹರಣೆ ನೋಡುವಾಗ ಕಾಂಬೋಡಿಯಾದ ನೋಡ್ರಿ, ಕಾಂಬೋಡಿಯಾ ದೇಶದ ಅಂಕೋರವಾಟದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಒಂದು ಭವ್ಯ ಹಿಂದೂ ದೇವಾಲಯ ಅಂತಕ್ಕಂಥ ಇದೆ. ಆ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದಾಗಿದೆ ನೋಡ್ರಿ. ಕಾಂಬೋಡಿಯಾದ ಅಂಕೋರವಾಟದಲ್ಲಿ ಯಾವಾದ ಇದೆ ಅಫಘಾನಿಸ್ತಾನದಲ್ಲಿ ನಾವೇನು ನೋಡ್ತಾ ಇದ್ದೀವಪ್ಪ ಅಂದ್ರೆ ಜಗತ್ತಿನ ಅತಿ ಎತ್ತರವಾಗಿರ್ತಕ್ಕಂತಹ
ನೋಡ್ರಿ, ಅಫ್ಘಾನಿಸ್ತಾನದ ಬಾಮಿಯಾನ್ ಎಂಬಲ್ಲಿ ಜಗತ್ತಿನ ಅತಿ ಎತ್ತರವಾಗಿರ್ತಕ್ಕಂಥ ಒಂದು ಬುದ್ಧನ ಮೂರ್ತಿ ನೋಡ್ತಾ ಇದ್ದೀವಿ. ಯಾವ ಒಂದು ದೇಶ ಬೌದ್ಧ ಮತವನ್ನು ಸ್ವೀಕರಿಸಿದಂದಾಗ ಅದು ಶ್ರೀಲಂಕಾ ದೇಶ. ಜಗತ್ತಿನ ಅತಿ ಎತ್ತರವಾದ ಬುದ್ಧನ ಮೂರ್ತಿ ಎಲ್ಲಿದೆ ಅಂದಾಗ ಅದು ಅಫ್ಘಾನಿಸ್ತಾನದ ಬಮಿಯಾನಲ್ಲಿ. ಅಷ್ಟೇ ಅಲ್ಲದೆ ಕಾಂಬೋಡಿಯಾದ ಅಂಕೋರ್ ವಾಟಾದಲ್ಲಿ ನಾವು ಭವ್ಯವಾಗಿರ್ತಕ್ಕಂಥ ಹಿಂದೂ ದೇವಾಲಯವನ್ನು ನೋಡ್ತಾ ಇದ್ದೀವಿ. ಅದು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದಾಗಿದೆ. ಭಾರತದಲ್ಲೇ ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಹಿಂದೂ ದೇವಾಲಯ ಅಂತಕ್ಕಂಥದ್ದು ಒಂದಾಗಿದೆ ಅಂದಾಗ ಆ ಹಿಂದೂ ದೇವಾಲಯ ಎಲ್ಲಿದೆ ಅಂದ್ರೆ ಅದು ಕಾಂಬೋಡಿಯಾದ ಅಂಕೋರ್ ವಾಟಾದಲ್ಲಿದೆ ಅಂತೇಳಿ ನೋಡ್ತಾ ಇದ್ದೀವಿ. ಇನ್ನು ಹಂಗೆ ಮುಂದುವರೆದು ನೋಡುವಾಗ ನೋಡ್ರಿ, ಈ ಕಾಂಬೋಡಿಯಾದ ಅಂಕೋರ್ ವಾಟ ಹಿಂದೂ ದೇವಾಲಯದಲ್ಲಿ ಹೆಂಗಿದೆ ನೋಡ್ರಿ, ಈ ಚಿತ್ರವನ್ನು ನೋಡಿದಾಗ ನಮ್ಗೆ ಗೊತ್ತಾಗ್ತದ. ಅಷ್ಟೇ ಅಲ್ಲದೆ ಜಾವಾದ ಬೋರೋಬೋದರ್ ಎಂಬಲ್ಲಿ ಏನೈತಪ್ಪ ಅಂದ್ರೆ ರೀ, ಜಗತ್ತು ಪ್ರಸಿದ್ಧ ಬೃಹತ್ ಬೌದ್ಧಾಲಯವಿದೆ ನೋಡ್ರಿ. ಬುದ್ಧನ ಮೂರ್ತಿ ಎಲ್ಲಿದೆ ಅಂದ್ರೆ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಾಮಿ ಎಂಬಲ್ಲಿದ್ದರೆ, ಅದೇ ರೀತಿಯಾಗಿ ಈ ಒಂದು ಜಾವಾದ ಬೋರೋಬೋದರ್ ಎಂಬಲ್ಲಿ ಜಗತ್ತು ಪ್ರಸಿದ್ಧ ಬೃಹತ್ ಬೌದ್ಧ ಒಂದು ದೇವಾಲಯವಿದೆ. ಇದು ವಾಸ್ತುಶಿಲ್ಪ, ಅದು ಮೂರ್ತಿ ಶಿಲ್ಪ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಇವೆರಡು ವಿಶ್ವ ಪರಂಪರೆಗೆ ಸೇರಿದ ತಾಣಗಳಾಗಿವೆ ನೋಡ್ರಿ, ಅಂಗೋರ್ ವಾಟ, ಆ ನಂತರ ಅಫ್ಘಾನಿಸ್ತಾನದ ಬಾಮಿಯಾನ್ ಎಂಬ ಒಂದು 2 ಸ್ಥಳಗಳು. ಅದೇ ರೀತಿಯಾಗಿ ಇವೆಲ್ಲ ಏನಾಗ್ಯವಪ್ಪ ಅಂದ್ರೆ ವಿಶ್ವ ಪರಂಪರೆ ಪಟ್ಟಿಗೆ, ಯುನೆಸ್ಕೋ ಪಟ್ಟಿಗೆ ಸೇರಿರ್ತಕ್ಕಂಥ ತಾಣಗಳಾಗಿವೆ. ಯುನೆಸ್ಕೋ ಅಂದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಅಂಡ್ ಅಂತೇಳಿ ನೋಡ್ತಾ ಇದ್ದೀವಿ. ಯುನೆಸ್ಕೋ ಪಟ್ಟಿಗೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ನೋಡ್ತಾ ಇದ್ದೀವಿ. ಈ ಒಂದು ಸಂಸ್ಥೆಗೆ ಏನಾಗಿತ್ತಪ್ಪ ಅಂದ್ರೆ ಈ ಸ್ಥಳಗಳು ಸೇರಿವೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಅಲ್ಲಿ ನಾವು ನೋಡುವಾಗ ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು 9 ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ಬೆಳಗಿತು. ಆಗ್ನೇಯ ಏಷ್ಯಾದಲ್ಲಿ ಅದು ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ಶತಮಾನಗಳ ಕಾಲ ರೀ? 9 ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ಬೆಳಗಿತ್ತು. ಅದರಲ್ಲಿ ನೃತ್ಯಗಳಲ್ಲಿ, ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಇಂದಿಗೂ ಅಲ್ಲಿ ಜೀವಂತ ಆಗಿವೆ. ಅಲ್ಲಿ ಏನು ನೃತ್ಯ ಇದೆ ರೀ, ಅಲ್ಲಿ ಏನು ಹಾಡುಗಳದ ನೋಡ್ರಿ, ಆ ನೃತ್ಯ ಮತ್ತು ಹಾಡುಗಳಲ್ಲಿ ನಮ್ಮ ಭಾರತದ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಸಹ ಇಂದಿಗೂ ಅಲ್ಲಿ ಜೀವಂತವಾಗಿವೆ ಅಂತೇಳಿ ನೋಡ್ತಾ ಇದ್ದೀವಿ. ಅಂದರೆ ಇನ್ನು ನಮ್ಮ ಭಾರತದ ಕೆಲವು ಸಾರ್ವಕಾಲಿಕ ಮೌಲ್ಯಗಳನ್ನು ನೋಡ್ತಾ ಇದ್ದೀವಿ ನೋಡ್ರಿ. ಎಂಥ ಮೌಲ್ಯಗಳು ರೀ? ಸಾರ್ವಕಾಲಿಕ ಅಂದರೆ ಎಲ್ಲ ಜನರು ಬಳಸ್ತಕ್ಕಂಥ ಒಂದು ಭಾರತೀಯ ಮೌಲ್ಯಗಳು ಅಂದಾಗ ನೋಡ್ರಿ, ಆಚಾರ್ಯ ದೇವೋ ಭವ ನೋಡ್ರಿ. ಆಚಾರ್ಯ ದೇವೋ ಭವ ಅಂತಕ್ಕಂಥದ್ದು ಸಹ ಏನಪ್ಪ ಅಂದ್ರೆ ನಮ್ಮ ಭಾರತದ ಒಂದು ಪ್ರಮುಖ ಮೌಲ್ಯವಾಗಿದೆ. ಹಾಗಾದರೆ ನಮ್ಮ ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಯದ ವಸ್ತುವಾಗಿರಲಿಲ್ಲರಿ ನೋಡ್ರಿ. ವಿದ್ಯೆ ಅಂತಕ್ಕಂಥದ್ದು ವಿಕ್ರಯದ ವಸ್ತು ಆಗಿರಲಿಲ್ಲ, ಒಂದು ಭೋಗದ ವಸ್ತು ಆಗಿರಲಿಲ್ಲ. ಅದು ಏನಾಗಿತ್ತು, ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆ ಇತ್ತು. ಹಾಗಾದರೆ ಅದರ ಪ್ರಾಮುಖ್ಯತೆಯನ್ನೆಲ್ಲ ಮುಂದುವರೆದು ನೋಡುವಾಗ 3000 ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡುತ್ತಿದ್ದ ಮೌಲ್ಯಗಳು ಎಲ್ಲ ಕಾಲಗಳಿಗೂ ಅನ್ವಯವಾಗುವಂಥವು ನೋಡ್ರಿ. 3000 ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ಕೆಲವೊಂದು ಮೌಲ್ಯಗಳನ್ನು ನೀಡ್ತಾ ಇದ್ರು. ಆ ಮೌಲ್ಯಗಳು ಈ ಎಲ್ಲ ಕಾಲಕ್ಕೆ ಅನ್ವಯವಾಗುವಂಥವು. ಆದರೆ ಏನು ಹೇಳ್ತಾ ಇದ್ರು? ಸತ್ಯವನ್ನ ಹೇಳು ನೋಡ್ರಿ, ಸತ್ಯವನ್ನ ಹೇಳು, ಧರ್ಮವನ್ನ ಪಾಲಿಸು, ಇದುವರೆಗೆ ಕಲ್ತಿದ್ದರಿಂದಲೇ ತೃಪ್ತನಾಗಬೇಡ, ಗರ್ವ ಪಡಬೇಡ, ತಾಯಿ, ತಂದೆ, ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು. ಇವೇ ಮೌಲ್ಯಗಳು ಎಂದಿಗೂ ನಮ್ಮ ಮುಂದಿವೆ ರೀ. ಪ್ರಶ್ನೆ ಕೇಳಬಹುದು ರೀ, ಟಿಯಲ್ಲಿ ಕೇಳ್ಬೋದು, ಸಿಟಿಯಲ್ಲಿ ಕೇಳ್ಬೋದು. ನಮ್ಮ ಭಾರತದ ಪ್ರಮುಖವಾಗಿರ್ತಕ್ಕಂಥ ಮೌಲ್ಯವಾಗಿರ್ತಕ್ಕಂತಹ ಆಚಾರ್ಯ ದೇವೋ ಭವ, ಇದರ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಪ್ರಶ್ನೆ ಕೇಳಿದ್ರ, ಆಚಾರ್ಯ ದೇವೋ ಭವದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿರಿ, ಚರ್ಚಿಸಿರಿ ಅಂತ ಕೇಳಿದಾಗ, ಆಚಾರ್ಯ ದೇವೋ ಭವ ಅಂತಕ್ಕಂಥದ್ದು ಏನಾಗಿದೆಪ್ಪ ಅಂದ್ರೆ ವಿದ್ಯೆಯ ಕುರಿತು ನೀಡ್ತಕ್ಕಂಥ ಒಂದು ವಿಷಯವಾಗಿದೆ. ಆಚಾರ್ಯನೇ ದೇವೋ ಭವ ಅಂದ್ರೆ
ಗುರುಗಳನ್ನೇ ದೇವರಾಗಿದ್ದಾರೆ. ಅಂದ್ರೆ ಶಿಷ್ಯರಿಗೆ ಗುರುಗಳೇ ದೇವರು. ಹಾಗಾದರೆ ಅವ್ರು ಹೇಳ್ತಕ್ಕಂತಹ ತತ್ವಗಳನ್ನ ಪಾಲಿಸಬೇಕು. ಹಾಗಾದರೆ ಏನೇನು ತತ್ವಗಳು? ಸತ್ಯವನ್ನೇ ಹೇಳು, ಧರ್ಮವನ್ನು ಪಾಲಿಸು, ಇದುವರೆಗೆ ಕಲಿತದ್ದರಿಂದಲೇ ತೃಪ್ತನಾಗಬೇಡ. ನನ್ನ ಕಲಿತನಂತೇಳಿ ತೃಪ್ತನಾಗಬೇಡ. ಇನ್ನು ಕಲಿ. ನಿನ್ನ ಜೀವನದಲ್ಲಿ ನೀನು ಸಾಯುವವರೆಗೂ, ಹುಟ್ಟಿನಿಂದ ಸಾಯುವವರೆಗೂ ನಿನಗೆ ಏನಿದೆ? ಶಿಕ್ಷಣ ಅಂತಕ್ಕಂಥದ್ದಿದೆ. ಶಿಕ್ಷಣ ಎಂದರೆ ಕತ್ತಲೆಯಿಂದ ಏನ್ರಿ ಬೆಳಕಿನೆಡೆಗೆ ಕರೆದುಕೊಂಡು ಹೋಗ್ತಕ್ಕಂತಹ ಒಂದು ವ್ಯವಸ್ಥೆ, ಒಂದು ಸಾಧನವೇ ಶಿಕ್ಷಣ ಅಂತ ನೋಡ್ತಾ ಇದ್ದೇವೆ. ಗರ್ವ ಪಡಬೇಡ. ನೋಡ್ರಿ, ಗರ್ವವನ್ನು ಪಡಬೇಡ. ತಾಯಿ, ತಂದೆ, ಆಚಾರ್ಯ ಮತ್ತು ಅತಿಥಿಗಳನ್ನ ಹೆಂಗೆ ಕಾಣಂತ್ರಿ? ದೇವರಂತೆ ಭಾವಿಸು ಅಂತಕ್ಕಂಥ ಒಂದು ಮೌಲ್ಯ ನಮ್ಮ ಭಾರತದಾಗಿದೆ. ಇನ್ನು ಅಹಿಂಸೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಜಗತ್ತಿನಲ್ಲಿ ಅಹಿಂಸೆ ಶ್ರೇಷ್ಠತಮ ಪ್ರತಿಪಾದಕರು ಯಾರಪ್ಪ ಅಂದ್ರೆ ಅದು ಭಾರತೀಯರು ಅಂತೇಳಿ ನೋಡ್ತಾ ಇದ್ದೀವಿ ರೀ. ಬೌದ್ಧ ಧರ್ಮ, ಜೈನ ಧರ್ಮಗಳು ಸಹ ಅಹಿಂಸೆಯನ್ನು ಪ್ರತಿಪಾದಿಸುತ್ತವೆ. ಈ ಅಹಿಂಸಾ ತತ್ವವನ್ನೇ ಮಹಾತ್ಮ ಗಾಂಧೀಜಿಯವರು ತಮ್ಮ ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಕ್ರೈಸ್ತ ಧರ್ಮದ ಸ್ಥಾಪಕರಾಗಿರ್ತಕ್ಕಂಥ ಯೇಸು ಕ್ರಿಸ್ತರವರು ಸಹ ಹಿಂಸೆಗೆ ಆಸ್ಪದವನ್ನು ಕೊಡಲಿಲ್ಲ. ಏನ್ರಿ, ಅಲ್ಲಿಯೂ ಸಹ ಅವ್ರೇನು ಮಾಡಿರ್ತಾರೆ? ಕರುಣೆ ಅಂತಕ್ಕಂಥ ತತ್ವವನ್ನು ನೋಡಿದರು. ಕೊನೆಯದಾಗಿ ತಾವು ಪ್ರಾಣವನ್ನು ಬಿಡುವಾಗಲೂ ಸಹ ಏನು ಮಾಡ್ತಾರಪ್ಪ ಅಂದ್ರೆ, ತಂದೆ, ಇವರು ತಿಳಿಯದೆ ತಪ್ಪನ್ನು ಮಾಡಿದ್ದಾರೆ, ಇವರ ತಪ್ಪುಗಳನ್ನ ಕ್ಷಮಿಸು. ನೋಡ್ರಿ, ಇದು ಅವರಲ್ಲಿರ್ತಕ್ಕಂಥ ಕರುಣಾಮಯಿ ಗುಣ ಅಂತ ನೋಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಭಾರತದಲ್ಲಿ ಸಹ ಯಾವ್ಯಾವಪ್ಪ ಅಂದರೆ ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳು ಆ ತತ್ವವನ್ನು ಬೋಧಿಸಿದವಂತೆ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಮಹಾತ್ಮ ಗಾಂಧೀಜಿಯವರು ಸಹ ಈ ಅಹಿಂಸೆಯೇ ಪರಮೋ ಧರ್ಮ, ಹೌದಲ್ರಿ, ಸತ್ಯಾಗ್ರಹ ಎಂಬ ಪ್ರಬಲ ಅಸ್ತ್ರಗಳನ್ನು ಮಾಡಿಕೊಂಡು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಡುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ರು ಅಂತ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಎಲ್ಲ ಜನರು ಸುಖಿಗಳಾಗಲಿ ಅಂದರೆ ಸರ್ವೇ ಜನ ಸುಖಿನೋ ಭವಂತು. ನೋಡ್ರಿ, ಹಾಗಾದರೆ ನಮ್ಮ ಭಾರತೀಯ ಒಂದು ತತ್ವ ಸರ್ವೇ ಜನ ಸುಖಿನೋ ಭವಂತು ಅಂದರೆ ಎಲ್ಲ ಜನರು ಸುಖಿಗಳಾಗಲಿ. ಇದು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯವಾಗಿದೆ. ನಮ್ಮ ಪ್ರಾಚೀನ ಜನರ ಒಂದು ಉದಾತ್ತ ಮೌಲ್ಯ ಏನಪ್ಪ ಅಂದರೆ ಎಲ್ಲ ಜನರು ಸುಖಿಗಳಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ನೋಡ್ತಾ ಇದ್ದೀವಿ. ವಸುದೈವ ಕುಟುಂಬಕಂ ಅಂದ್ರೆ ಇಡೀ ಜಗತ್ತೇ ಒಂದು ಕುಟುಂಬ. ವಸುದೈವ ಕುಟುಂಬಕಂ ಅಂದ್ರೆ ಇಡೀ ಜಗತ್ತನ್ನು ಒಂದು ಕುಟುಂಬ ಅಂತ ನಂಬಿರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ. ಇಂಥ ಒಂದು ಉದಾತ್ತ ಚಿಂತನೆಯು ನಮ್ಮ ಭಾರತೀಯದಾಗಿದೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಇನ್ನೊಂದು ನೋಡುವಾಗ ಸರ್ವಧರ್ಮ ಸಮಾನತೆ ಅಂತೇಳಿ ನೋಡ್ತಾ ಇದ್ದೀವಿ. ನಮ್ಮ ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ. ನೋಡ್ರಿ, ಸರ್ವಧರ್ಮ ಸಮಾನತೆ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ಇರತಕ್ಕಂಥ ಪ್ರಮುಖ ಮೌಲ್ಯವಾಗಿದೆ. ನೋಡ್ರಿ, ಏನಪ್ಪ ಅಂದ್ರೆ ಅದಕ್ಕೆ ಉದಾಹರಣೆ, ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ, ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ. ನೋಡ್ರಿ, ಬೆಳಕು ಎಲ್ಲಿಂದ ಬಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ, ಆ ಬೆಳಕು ಎಲ್ಲಿಂದನೇ ಬರಲಿ ಅದು ಬೆಳಕೇ ಅಲ್ಲವೇ. ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದಲ್ಲ, ಅದು ಸಾಕ್ರಿ. ಹಂಗೆ ಮತ ಧರ್ಮ ಯಾವುದೇ ಆಗಲ್ರಿ, ದೇವರು ಒಬ್ಬನೇ ಅಲ್ಲವೇ. ನಾಮ ಹಲವು, ದೇವರು ಒಬ್ಬನೇ. ಮತ ಧರ್ಮ ಯಾವುದೇ ಇರಲಿ, ದೇವರು ಒಬ್ಬನೇ, ನಾಮ ಹಲವು ಎಂಬುದು ವೇದವಾಕ್ಯವಾಗಿದೆ. ಹೀಗೆ ಮೇಲೆ ಈ ಉಲ್ಲೇಖಿಸಿರ್ತಕ್ಕಂಥ ಎಲ್ಲ ಮೌಲ್ಯಗಳು ಏನಾಗ್ಯಾವಪ್ಪ ಅಂದ್ರೆ ನಮ್ಮ ಭಾರತದ ಸಾಂಸ್ಕೃತಿಕ ಚಿಂತನೆಯ ಹಿರಿಮೆಗಳಾಗಿವೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಈ ರೀತಿಯಾಗಿರ್ತಕ್ಕಂಥ ಈ ಪಾಠ ನಿಮಗೆ ಬಹಳಷ್ಟು ಅನುಕೂಲವಾಗುವುದಿದೆ. ಹಾಗಾಗಿ ಇವುಗಳ ಬಗ್ಗೆ ನೀವು ಏನು ಮಾಡಿರಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಶೇರ್ ಮಾಡಿರಿ. ಅದೇ ರೀತಿಯಾಗಿ ಇದು ಈ ಒಂದು ಏನಾಗಿದೆಪ್ಪ ಅಂದ್ರೆ ಈ ಪಾಠ ನಿಮ್ಮ TT ಮತ್ತು GPSR ಮತ್ತು HSTR, ಅದೇ ರೀತಿಯಾಗಿ PSTR ಹಲವು ಹುದ್ದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ, ಅದೇ ರೀತಿಯಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಾಯಕವಾಗ್ತಕ್ಕಂತಹ ಒಂದು ನೋಟ್ಸ್ಗಳು ಈ ಒಂದು 6ನೇ ತರಗತಿ 2ನೇ ಪಾಠದಲ್ಲಿದೆ. ಅವುಗಳನ್ನ ನಿಮ್ಮ ಮುಂದೆ ಹೇಳಿದಂದರೆ, ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಬಟನ್ ಒತ್ತಿ. ಅದೇ ರೀತಿಯಾಗಿ ಮೊದಲ ಬಾರಿಗೆ ನಮ್ಮ ಈ ವಿಡಿಯೋವನ್ನು ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಮಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಮತ್ತೆ ಮುಂದಿನ ಅವಧಿಯಲ್ಲಿ ಮುಂದಿನ ಒಂದು ಪಾಠದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ಶುಭರಾತ್ರಿ.